ಮುಂದಿನ MLA ಆಂಜನೇಯಣ್ಣವ್ರಿಗೆ ಎರಡು ಮಾತು ಮಾತಾಡಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. 2 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾನು ತೊಂದರೆ ಮಾಡಲ್ಲ. 2 ನಿಮಿಷ. ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಮುಖಂಡರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಮೋಪರಪಲ್ಲಿ ಗ್ರಾಮದ ಸುತ್ತಮುತ್ತಲಿನ ಮಾರಮ್ಮ ದೇವಿಯ ಭಕ್ತಾದಿಗಳೇ, ಈ ರಸಮಂಜೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ನೀವು ಖುಷಿಯಾಗಿರಿ. 2 ನಿಮಿಷ ಮುಗಿಸ್ಬಿಟ್ಟು ಹೋಗ್ಬಿಡ್ತೀವಿ. ಈ ಮಾರಮ್ಮ ದೇವರಲ್ಲಿ ನೀವು ಏನೇ ಅರಿಕೆಗಳನ್ನು ಇಟ್ಕೊಂಡ್ರೆ ಅದು ಆ ಭಗವಂತ ಆ ಅರಿಕೆಗಳನ್ನು ಈಡೇರಿಸ್ತಾರೆ ಅಂತ ನಂಬಿಕೆ ಇದೆ. ಹಿಂದಿನ ವರ್ಷ ನಮ್ಮ ನೀಲಕಂಠನವರು ಬರ್ತಿದ್ರು. ಆ ಸಂದರ್ಭದಲ್ಲಿ ಈ ಜಾತ್ರೆಗೆ ನನ್ನ ಕರೆದಿದ್ರು. ಆಕ್ಚುಲಿ ನಾನು ಹಿಂದಿನ ವರ್ಷ ಬರೋಕ್ಕಾಗಲಿಲ್ಲ. ನಮಗೆ ಅವರು ಅಕಾರಣ ಮರಣ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆದರೆ ಆ ಜಾಗದಲ್ಲಿ ಅವರ ತಮ್ಮರಾದ ಸಹೋದರರವರು ಈಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆ ಭಗವಂತ ನಿಮಗೆ ನಿಮ್ಮ ಕುಟುಂಬಗಳಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಆ ಮಾರಮ್ಮ ದೇವಿಯಲ್ಲಿ ನಮ್ಮ ಎಲ್ಲರ ಪರವಾಗಿ ನಿಮ್ಗೆ ಒಳ್ಳೆಯದು ಬಯಸಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಕೈ ಜೋಡಿಸಿ ಬೇಡ್ಕೊಂತೀನಿ. ಮುಂದಿನ ಎಲೆಕ್ಷನ್ ಅಲ್ಲಿ ನನ್ನ ಗೆಲ್ಲಿಸ್ಕೊಡ್ಬೇಕಂತ ನಾನು ಈ ದೇವರ ಸನ್ನಿಧಿಯಲ್ಲಿ ನಿಮಗೆ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ರಸಮಂಜನ ಕಾರ್ಯಕ್ರಮ ಮುಂದುವರಿಸಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಈ ರಸಮಂಜ ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜನವರು ಸಹ ಬರಬೇಕಾಗಿತ್ತು. ಮುಂದಿನ ವರ್ಷ ಅವರನ್ನು ಕರ್ಕೊಂಡ್ ಬರ್ತೀವಿ.